ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಪಾಠವಾದ ಬುದ್ಧನ ಸಲಹೆ, ಮೊದಲನೇ ಪದ್ಯವಾದ ಅನ್ವೇಷಣೆಯನ್ನು ಈಗಾಗಲೇ ನಾನು ನಿಮ್ಗೆ ಹೇಳ್ಕೊಟ್ಟೇನೆ. ಇವತ್ತು 2ನೇ ಪಾಠವಾದ ಕನಸು ಮತ್ತು ಸಂದೇಶ ಅನ್ನುವಂಥ ನಾನು ಪಾಠಕ್ಕೆ ಹೋಗ್ತಾ ಇದ್ದೀನಿ. ಕನಸು ಮತ್ತು ಸಂದೇಶ ಪಾಠವನ್ನು ಬರೆದಂಥವ್ರು ಯಾರು ಅಂತ ಹೇಳಿದರೆ APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ ಅವರ ಪರಿಚಯ ನಿಮ್ಗೆ ಆಗಲೇ ಗೊತ್ತಿದೆ. ಆದರೂ ಕೂಡ ಮತ್ತೊಂದು ಸಲ APJ ಅಬ್ದುಲ್ ಕಲಾಂ ಅವರ ಪರಿಚಯ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಏಕೆಂದರೆ ಕವಿ ಪರಿಚಯಗೆ 6 ಮಾರ್ಕ್ಸ್ ಇರೋದರಿಂದ 3 ಮಾರ್ಕ್ಸ್ ಪದ್ಯದಿಂದ, 3 ಮಾರ್ಕ್ಸ್ ಗದ್ಯದಿಂದ, 6 ಮಾರ್ಕ್ಸಿಗೆ ನಿಮ್ಮ ಪರೀಕ್ಷೆಗೆ ಕವಿ ಪರಿಚಯಗಳು ಇರ್ತಾವೆ. ಈಗ 6th 7th ನೀವು ಕವಿ ಪರಿಚಯನ ಮಾಡಿರೋದಿಲ್ಲ ಅಥವಾ ಓದಿರಂಗಿಲ್ಲ, ಸೊ ಬರೆಯೋಕ್ಕೂ ಕೂಡ ನಿಮಗೆ ಬರೋದಿಲ್ಲ. ಆದರೂ ಕೂಡ ಈ ಸಲ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕವಿ ಪರಿಚಯನ ಹೇಗೆ ಬರೀಬೇಕು ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಪೇಜ್ ನಂಬರ್ 12 ಎಲ್ಲರೂ ಓಪನ್ ಮಾಡಿರಿ. APJ ಅಬ್ದುಲ್ ಕಲಾಂ ಅವರು ತಮಿಳುನಾಡಿನ ರಾಮೇಶ್ವರದಲ್ಲಿ ದಿನಾಂಕ 15ನೇ ಅಕ್ಟೋಬರ್ 1931ರಲ್ಲಿ ಏನು ಮಾಡ್ತಾರೆ, ಜನಿಸ್ತಾರ ಅಂತ ಹೇಳಿ. ಇವರ ಪೂರ್ಣ ಹೆಸರು ಅವುಲ್ ಫಕೀರ್ ಜನುಲಬ್ದೀನ್ ಅಬ್ದುಲ್ ಕಲಾಂ ಅಂತ ಹೇಳಿ. ಕಲಾಂ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಪದವಿ ಪಡೆದ ಬಳಿಕ ಇಸ್ರೋ ಮತ್ತು DRDOದಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ನಂತರ ಭಾರತದ 11ನೇ ರಾಷ್ಟ್ರಪತಿಯಾಗಿ 22ನೇ ಜುಲೈ 2002ರಂದು ಆಯ್ಕೆಯಾಗ್ತಾರೆ. ಸರಳತೆ, ಪ್ರಾಮಾಣಿಕತೆ ಮತ್ತು ಮೇಧಾವಿತನದಿಂದ ನಡೆದುಕೊಂಡು ರಾಷ್ಟ್ರಪತಿ ಹುದ್ದೆಯ ಘನತೆಯನ್ನು ಇವರು ಏನು ಮಾಡ್ತಾರೆ, ಹೆಚ್ಚಿಸ್ತಾರೆ ಅನ್ನುವಂಥದ್ದು. ನೀವು ಕವಿ ಪರಿಚಯಲ್ಲಿ ಏನು ಬರೀಬೇಕು ಅಂತಂದರೆ ಅವರ ಜನನ ಮತ್ತು ಪ್ಲೇಸನ್ನು ಬರೀಬೇಕಾಗುತ್ತೆ. ಅವರು ಯಾವಾಗ ಜನಿಸಿದ್ರು, ಅವರ ಸ್ಥಳ, ಜನಿಸಿದಂಥ ಸ್ಥಳ ಯಾವುದು ಅನ್ನುವಂಥದ್ದು. ಈಗ ತಮಿಳುನಾಡಿನ ರಾಮೇಶ್ವರದಲ್ಲಿ 15ನೇ ಅಕ್ಟೋಬರ್ 1931ರಂದು ಜನಿಸಿದರು ಅಂತ ಹೇಳಿ ನೀವೇನು ಬರೆದ್ರಿ ಅಂದರೆ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. 1931ರಂದು ಇವರು ಜನಿಸಿದರು ಅನ್ನುವಂಥದ್ದು. ನಮ್ಮ 2ನೇ ಮಾರ್ಕ್ಸ್ ಎಲ್ಲಿರುತ್ತೆ ಅಂದರೆ 2ನೇ ಮಾರ್ಕ್ಸ್ ಅದರ ಕೃತಿಗಳಿಗಿರುತ್ತೆ, 3ನೇ ಮಾರ್ಕ್ಸ್ ಅವರ ಪ್ರಶಸ್ತಿಗಳಿಗೆ. 3 ಮಾರ್ಕ್ಸನ್ನು ಡಿವೈಡಿಂಗ್ ಮಾಡಿರ್ತಾರೆ. ಲೇಖಕರಾಗಿದ್ದ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಅನ್ನುವಂಥದ್ದು ಆತ್ಮಕಥೆ, ಇಂಡಿಯಾ ಮೈ ಡ್ರೀಮ್ಸ್, ಇಂಡಿಯಾ 2020, ಮೈ ಜರ್ನಿ, ಟಾರ್ಗೆಟ್ 3 ಬಿಲಿಯನ್ಸ್, ಟರ್ನಿಂಗ್ ಪಾಯಿಂಟ್, ಇಗ್ನೈಟೆಡ್ ಮೈಂಡ್, ದಿ ಲೈಫ್ ಟ್ರೀ ಮುಂತಾದ ಕೃತಿಗಳನ್ನು ಇವರು ಬರೀತಾರೆ. ಇದಕ್ಕೆ 2 ಮಾರ್ಕ್ಸ್ ಅಂದರೆ 1 ಮಾರ್ಕ್ಸ್. 1 ಮಾರ್ಕ್ಸ್ ಅಂದರೆ 1 ಮಾರ್ಕ್ಸ್ ಜನನಕ್ಕೆ ಬಂತು, 1 ಮಾರ್ಕ್ಸ್ ಅವರ ಕೃತಿಗಳಿಗೆ ಬಂತು. ಇವು ಭಾರತದ ಹಲವು ಭಾಷೆಗಳಿಗೆ ತರ್ಜುಮೆಗೊಂಡಿವೆ. ಕಲಾಂ ಅವರ ಸೇವೆಗೆ ಪದ್ಮಭೂಷಣ, ಪದ್ಮವಿಭೂಷಣ ಹಾಗೂ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿ ಕೂಡ ಏನಾಗ್ಯವು ಸಂದಿದೆ ಅನ್ನುವಂಥದ್ದು. ಇಷ್ಟು ಬರೆದ್ರೆ ಇನ್ನೊಂದು ಮಾರ್ಕ್ಸ್ ಅಂದರೆ ಟೋಟಲ್ 3 ಮಾರ್ಕ್ಸ್ ಬಂತಿಲ್ಲ. ಇನ್ನು ಉಳಿದಿದ್ದು ಬರೀಬಾರ್ದೇನ್ರಿ ಅಂತಂದರೆ ಉಳಿದಿದ್ದು ಬರೀರಿ, ಅಂದರೆ ಬರೆಯೋಕ್ಕೆ ಬೇಡ ಅಂತ ಹೇಳಲ್ಲ. ಆದರೆ ನಿಮ್ಮ ನೆನಪಿನಲ್ಲಿ ಇರ್ತಕ್ಕಂಥ ಅಂಶಗಳು ಯಾವುದು ಅಂದರೆ ಸ್ಥಳ, ಇಸ್ವಿ ಮತ್ತು ಅವರ ಕೃತಿಗಳು ಮತ್ತು ಪ್ರಶಸ್ತಿಗಳು. ಇಷ್ಟು ನೀವು ಬರೆದ್ರೆ 3 ಮಾರ್ಕ್ಸ್ ಇರುತ್ತೆ. ಸುಮಾರು 30 ವಿಶ್ವವಿದ್ಯಾಲಯಗಳು ಕಲಾಂ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿವೆ. ಇವರು ದಿನಾಂಕ 27 ಜುಲೈ 2015ರಂದು ಉಪನ್ಯಾಸ ನೀಡುತ್ತಿರುವ ಸಂದರ್ಭದಲ್ಲಿ ಹೃದಯಾಘಾತದಿಂದ ಅಸುನೀಗ್ತಾರೆ ಅಂಥೇಳಿ. ಇಷ್ಟು APJ ಅಬ್ದುಲ್ ಕಲಾಂ ಅವರ ಪರಿಚಯ. APJ ಅಬ್ದುಲ್ ಕಲಾಂ ಅವರ ಪರಿಚಯ ಮುಗಿದ ಮೇಲೆ ವಿದ್ಯಾರ್ಥಿಗಳೇ ನಾವು ಪಾಠಕ್ಕೆ ಹೋಗೋಣ. ನೀವು ಪೇಜ್ ನಂಬರ್ 9 ಓಪನ್ ಮಾಡಿರಿ. APJ ಅಬ್ದುಲ್ ಕಲಾಂ ಅವ್ರು ಏನು ಮಾಡ್ತಾರೆ ಅಂತ ಒಂದು ರಾಂಚಿ ಅಂತ ಜಾರ್ಖಂಡ ರಾಜ್ಯದ ರಾಂಚಿಗೆ ಹೋಗಿರ್ತಾರೆ. ರಾಂಚಿಯಲ್ಲಿ ಬೋಕಾರೋ ಅನ್ನುವಂತಹ ಪ್ಲೇಸ್ನಲ್ಲಿ ಅಥವಾ ಸ್ಥಳದಲ್ಲಿ ವಿದ್ಯಾರ್ಥಿ ಉದ್ದೇಶಿಸಿ ಅವರು ಉಪನ್ಯಾಸ ನೀಡಬೇಕಾಗಿರ್ತದೆ. ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೊಂದು ಹೆಲಿಕಾಪ್ಟರ್ ನೆಲ ಕಪ್ಪಳಿಸುವಾಗ ಸ್ಫೋಟ ಆಗಿ ಅವರು ಆರಾಮಿಲ್ದಂಗೆ ಆಗ್ತಾರೆ. ಹಾಗೆ ಔಷಧ ತೊಗೊಂಡು ನಿದ್ದೆಗೆ ಹೋಗ್ತಾರೆ. ನಿದ್ದೆಯಲ್ಲಿ ಹಲವಾರು ಜನ ಅವ್ರಿಗೆ ಆರಾಧನೆ ಮಾಡ್ತಕ್ಕಂಥ ಜನರು ಬಂದು ಏನೋ ಮಾತಾಡ್ದಂಗೆ ಅಂತ ಒಂದು ಕನಸು ಬೀಳುತ್ತೆ. ಆ ಕನಸನ್ನು ನಿಮ್ಗೆ ಏನು ಮಾಡಿದ್ದಾರೆ, ಪಾಠದ ರೂಪದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಕನಸು ಮತ್ತು ಸಂದೇಶ ಅನ್ನುವಂಥದ್ದು. ಈ ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ, ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ, ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ. ಮೊದಲು ನಾವೇನು ಮಾಡಬೇಕು ಅಂದರೆ ಒಂದು ಸಾಧನೆ ಆಗಬೇಕಾದ್ರೆ ಮೊದಲು ಕಾಣಿಸ್ಬೇಕು. ಆ ಸಾಧನೆಯ ಬಗ್ಗೆ ನಾವು ಕನಸು ಕಾಣಬೇಕು. ಕನಸು ಕಂಡು ಮಾತ್ರ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಮೊದಲು ಕನಸು ಕಂಡು ಆಮೇಲೆ ಯೋಚಿಸಬೇಕು. ಯೋಚಿಸಿದ ನಂತರ ಯೋಚನೆಗಳು ಏನು ಮಾಡ್ತಾವೆ, ಕಾರ್ಯರೂಪಕ್ಕೆ ಇಳಿತಾವೆ ಅನ್ನುವಂಥದ್ದು. ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ APJ ಅಬ್ದುಲ್ ಕಲಾಂ ಅವರೇ ಹೇಳ್ತಾ ಇದ್ದಾರೆ. ಅದು 2001 ಸೆಪ್ಟೆಂಬರ್ 30 ನಾನು ಜಾರ್ಖಂಡ ರಾಜ್ಯದ ರಾಂಚಿಯಿಂದ ಬೊಕಾರೋಗೆ ಪ್ರಯಾಣಿಸುತ್ತಿದ್ದೆ. ನನ್ನನ್ನು ಕರೆದೊಯ್ಯುತ್ತಿದ್ದಂಥ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲೇ ಭಾರೀ ಸದ್ದಿನೊಂದಿಗೆ ನೆಲ ಕಪ್ಪಳಿಸಿತು. ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು ಅಂಥೇಳಿ. ಅದು 2001 ಸೆಪ್ಟೆಂಬರ್ 30 ನಾನು ಜಾರ್ಖಂಡ ರಾಜ್ಯದ ರಾಂಚಿಯಿಂದ ಬೊಕಾರೋಕ್ಕೆ ಪಯಣಿಸುತ್ತಾ ಇದ್ದೆ. ನನ್ನನ್ನು ಕರೆದೊಯ್ಯತಕ್ಕಂಥ ಹೆಲಿಕಾಪ್ಟರ್ ಏನು ಮಾಡ್ತು, ಭೂಸ್ಪರ್ಶ ಮಾಡುವಂಥ ಟೈಮ್ನಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕೆ ಉರುಳಿತು ಅನ್ನುವಂಥದ್ದು. ಅದರ ಇಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತ್ತು. ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು. ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದೆವು. ಅಂದು ದೇವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದ್ವಿ ಅನ್ನುವಂಥದ್ದು. ಅವತ್ತು ಪವಾಡ ಆತನ್ನುವಂಥ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಎಲ್ಲರೂ ಬದುಕುಳಿದ್ವಿ. ಹಾಗೆ ದೇವರಿಗೆ ನಾವು ಏನು ಮಾಡಿದ್ವಿ, ಕೃತಜ್ಞತೆ ಅಂದರೆ ಥ್ಯಾಂಕ್ಸ್ ಹೇಳಿದ್ವಿ ಅನ್ನುವಂಥದ್ದು. ಆ ಅನಿರೀಕ್ಷಿತ ಆಘಾತದ ನಡುವೆಯೂ ನಾನು ನನ್ನ
ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರೆಸಿದೆ. ಮೊದಲೇ ನಿಗದಿಯಾದಂತೆ ಬೊಕಾರಾದ ವಿದ್ಯಾರ್ಥಿಗಳು ಉದ್ದೇಶಿಸಿ ಮಾತನಾಡಿದೆ. ಅನಿರೀಕ್ಷಿತ ಅಂದರೆ ಯಾವುದೇ ಒಂದು ಘಟನೆಯನ್ನು ನಾವು ನಿರೀಕ್ಷೆ ಮಾಡಿರೋಂಗಿಲ್ಲ ಅಥವಾ ಕಾದು ನೋಡಿರೋಂಗಿಲ್ಲ. ಅನಿರೀಕ್ಷಿತ ಆಘಾತದ ನಡುವೆಯೂ ನಾನು ನನ್ನ ನಿಗದಿಯಾದಂಥ ಕಾರ್ಯಕ್ರಮವನ್ನು ಮುಂದುವರೆಸಿದೆ. ಮೊದಲೇ ನಿಗದಿಯಾದಂತೆ ಬೊಕಾರಾದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನೇನು ಮಾಡಿದೆ, ಮಾತನಾಡಿದೆ. ಮುಂದೆ ನೋಡಿ, ಆದರೆ ವೈದ್ಯರು ಬಿಡಬೇಕಲ್ಲ, ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಿದ್ದಂಥ ಆಘಾತ ಉದ್ವೇಗವನ್ನು ನಿವಾರಿಸಲು ಔಷಧಿಯೊಂದನ್ನು ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದು ನನ್ನನ್ನು ಒತ್ತಾಯಿಸಿತು. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗಿಂತ ಮೊದಲು ನಾನು ನಿದ್ರಿಸಿದವನೇ ಅಲ್ಲ. ಆದರೆ ಆ ಔಷಧಿಯ ಪ್ರಭಾವದಿಂದಲೋ ಏನೋ ಆ ರಾತ್ರಿ ಕೆಲ ಗಂಟೆ ಮೊದಲೇ ನಾನು ನಿದ್ದೆಗೆ ಜಾರಿ ಹೋಗಿದ್ದೆ. ಬೆಳಿಗ್ಗೆ ಸಾಮಾನ್ಯವಾಗಿ 6 ಗಂಟೆಗೆ ಏಳುತ್ತಿದ್ದವನು ಅಂದು ಏಳುವಾಗ 8 ದಾಟಿತ್ತು. APJ ಅಬ್ದುಲ್ ಕಲಾಂ ಅವರು ಏನು ಮಾಡ್ತಾರೆ ಅಂತಂದರೆ, ವೈದ್ಯರವ್ರಿಗೆ ಔಷಧ ತಗೋಬೇಕು ಅಂತ ಒತ್ತಾಯ ಮಾಡಿದ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದರೆ, ಔಷಧವನ್ನು ತಗೋತಾರೆ. ಸಾಮಾನ್ಯವಾಗಿ ಅವರು 1 ಗಂಟೆಗೆಲ್ಲ ಮಲ್ಕೊತಾ ಇದ್ದರು. ಆದರೆ ಔಷಧ ತಗೊಂಡ ಕಾರಣಕ್ಕೋಸ್ಕರ ಕೆಲ ಗಂಟೆಗಳ ಕಾಲ ಏನಾಯಿತು, ಕೆಲ ಗಂಟೆ ಮೊದಲೇ ನಿದ್ದೆ ಬಂದುಬಿಡ್ತು ಅನ್ನುವಂಥದ್ದು. ಆಮೇಲೆ 6 ಗಂಟೆ ಕೇಳುವಂಥ APJ ಅಬ್ದುಲ್ ಕಲಾಂ ಅವರು ಏನು ಮಾಡ್ತಾರೆ, ಅಂದು 8 ಗಂಟೆಗೆ ಎದ್ದಿರ್ತಾರೆ ಅಂಥೇಳಿ. ಅದೇನೇ ಇರಲಿ, ಅದು ಸವಿನಿದ್ದೆ ಅಂತೂ ಆಗಿರಲಿಲ್ಲ. ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುತ್ತಿದ್ದೆ. ಏನೇನೋ ಯೋಚನೆಗಳು ಸುಳಿದಾಡ್ತಾ ಇದ್ವು. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆನ್ನಲಾದಂಥ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ, ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ, ಹೀಗೆ ಏನೇನೋ ಯೋಚನೆಗಳು. ನೋಡ್ರಿ, ಮಹಾನ್ ವ್ಯಕ್ತಿಗಳ ವಿಚಾರಗಳೇ ಹಾಗೆ ಇರ್ತಾವೆ. ಅವ್ರು ಹೆಂಗೆ ವಿಚಾರ ಮಾಡ್ತಾ ಇರ್ತಾರೆ ಅಂತ ಹೇಳಿದರೆ, ಜನರ ಉದ್ಧಾರಕ್ಕೋಸ್ಕರ, ಅದರ ಲೋಕದ ಉದ್ಧಾರಕ್ಕೋಸ್ಕರ ಅವರು ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಅದೇನೇ ಇರಲಿ, ನಿದ್ದೆ ಹೆಂಗಾರೆ ಯಾಕೆ ಬರೋಲ್ಲಕ್ಕ. ಆದರೆ ಆ ನಿದ್ದೆ ಮಾತ್ರ ಸವಿನಿದ್ದೆ ಅಂತೂ ಆಗಿರಲಿಲ್ಲ. ಮಧ್ಯೆ ಮಧ್ಯೆ ಏನಾಗ್ತಾಯಿತ್ತು, ಅವ್ರಿಗೆ ಎಚ್ಚರ ಆಗ್ತಾಯಿತ್ತು. ಏನೇನೋ ಯೋಚನೆಗಳು ಸುಳಿದಾಡ್ತಾ ಇದ್ವು. ಕನಸಿನಲ್ಲಿ ಕೂಡ ಅವರು ಯೋಚನೆ ಮಾಡ್ತಾ ಇದ್ರಂತೆ. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದೆನ್ನಲಾದಂಥ ಮಾನವನ ಕುಲ ಏಕೆ ಇಷ್ಟು ವಿಭಜಿತವಾಗಿದೆ. ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠವಾದ ಜೀವಿ ಯಾವುದು, ಮಾನವ ಜನ್ಮ ಇಷ್ಟು ಶ್ರೇಷ್ಠವಾದದ್ದು ಆದರೂ ಕೂಡ ಏಕೆ ಹಿಂಗೆ ವಿಭಜಿತ ಅಂದರೆ ಏಕೆ ಹಿಂಗೆ ವಿಂಗಡಣೆ, ಕುಲ ಇರ್ಬೋದು, ಜಾತಿ ಇರ್ಬೋದು, ಅಥವಾ ಶ್ರೀಮಂತ ಬಡವ ಇರ್ಬೋದು, ಗಂಡು ಹೆಣ್ಣು ಅಂತಿರ್ಬೋದು, ಈ ರೀತಿಯಾಗಿ ಏಕೆ ವಿಭಜಿತವಾಗಿದೆ, ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಕೊಂಡಿದೆ ಈ ಜಗತ್ತು ಅಂತ ಹೇಳಿ ಅವ್ರು ಏನು ಮಾಡ್ತಾಯಿದ್ರು, ಯೋಚನೆ ಮಾಡ್ತಾಯಿದ್ರು. ಯಾರು, ಅಬ್ದುಲ್ ಕಲಾಂ ಅವರು. ಅದು ಯಾವಾಗ, ಕನಸಿನಲ್ಲಿ ಅಂತೇಳಿ. ಅಷ್ಟರಲ್ಲಿ 5 ಮಹಾಮೇಧಾವಿಗಳು ಏನೇನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು. ನಾನು ಆರಾಧಿಸುವಂಥವರು. ಅವರ ಮಾತುಗಳಲ್ಲಿ ನಾನು ಒಂದು ಉತ್ತರಕ್ಕಾಗಿ ಹುಡುಕಾಡಿದೆ. ಅಷ್ಟರಲ್ಲಿ ನನಗೆ ಯಾರೋ ಕನಸಿನಲ್ಲಿ ಬಂದಾಗ ಆಗ್ತದೆ. ಈಗ ನೀವು ಕೂಡ ಮಲ್ಕೊಂಡಾಗ ಕನಸಿನಲ್ಲಿ ಸ್ಕೂಲ್ನಲ್ಲಿ ಏನೋ ಜಗಳಾಡಿ ಹೋಗಿರ್ತೀರಿ, ಅಥವಾ ಏನೋ ಭಾಳ ಖುಷಿಯಾಗಿ ಮನೆಗೆ ಹೋಗಿ ಮಲ್ಕೊಂಡಿರ್ತೀರಿ. ಅದೇ ಖುಷಿ, ಅದೇ ದುಃಖ ಕನಸಿನಲ್ಲಿ ಕೂಡ ಬಂದಿರುತ್ತೆ. ಹಾಗೆ ಇವ್ರ ಕನಸಿನಲ್ಲಿ ಯಾರು ಬಂದಿದ್ರು ಅಂದರೆ, ಇವರು ಆರಾಧನೆ ಮಾಡ್ತಕ್ಕಂಥ ಐಡಲ್ ಪರ್ಸನ್. ಅಷ್ಟರಲ್ಲೇ ಅವರು ಮಹಾಮೇಧಾವಿಗಳು ಏನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ಅವ್ರ ಕನಸಿನಲ್ಲಿ ಕೆಲವೊಂದು ವ್ಯಕ್ತಿಗಳು ಬಂದಿದ್ದರು. ಅವ್ರು ಯಾರು ಅಂತ ಹೇಳಿದ್ರೆ, ಅವರು ಆರಾಧನೆ ಮಾಡ್ತಕ್ಕಂಥ ಮಹಾಪುರುಷರು ಬಂದಿದ್ದರು. ಅವರು ಏನು ಮಾತಾಡ್ತಾ ಇದ್ರಲ್ಲ, ಅವರಲ್ಲಿ ಒಂದು ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಒಂದು ಕನಸಿಗಿಂತ ಹೆಚ್ಚು ಸ್ಪಷ್ಟವಾದ ಆ ಅನುಭವದಲ್ಲಿ ನಾನು ನನ್ನ ಒಂದು ಮರುಭೂಮಿಯಲ್ಲಿ ಕಂಡೆ. ನನ್ನ ಸುತ್ತ ಎತ್ತ ನೋಡಿದರೂ ಬರೀ ಮರಳು, ಮೈಲಿಗಂಟ್ಲೆ ಮರಳು, ದೂರ ದಿಗಂತದವರೆಗೂ ಆಗಸದಲ್ಲಿ ಪೂರ್ಣಚಂದ್ರ, ಮರಳುಗಾಡಿನುದ್ದಕ್ಕೂ ಹಾಲು ಬೆಳೆದಿಂಗಳು ಅಂತ. ಒಂದು ಕನಸಿಗಿಂತ, ಆ ಕನಸಿನಲ್ಲಿ ಏನು ಕಣ್ಣಲ್ಲ, ಆ ಕನಸಿಗಿಂತ ಒಂದು ಸ್ಪಷ್ಟವಾದ ವಿಚಾರ ಏನು ಅಂದರೆ, ನಾನು ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ. ನಾ ಎಲ್ಲಿ ನಿಂತೇನಿ, ಮರುಭೂಮಿಯಲ್ಲಿ ನಿಂತೇನಿ. ನನ್ನ ಸುತ್ತ ಎತ್ತ ನೋಡಿದ್ರೆ ಅದು ಬಹಳ ಮರುಭೂಮಿ ಅಂದರೆ ಮರಳು ತುಂಬಿತ್ತು. ಮರಳು ಅಂದರೆ ಉಸುಗು ತುಂಬಿಕೊಂಡಿತ್ತು. ಮೈಲುಗಂಟ್ಲೆ ಮರಳು ಹರಡಿತ್ತು. ದೂರ ದಿಗಂತದವರೆಗೂ ಆಕಾಶದವರೆಗೂ ಮರಳು ಆವರಿಸ್ಕೊಂಡಿತ್ತು. ಆಗಸದಲ್ಲಿ ಪೂರ್ಣಚಂದ್ರ, ಮರಳುಗಾಡಿನುದ್ದಕ್ಕೂ ಹಾಲು ಬೆಳೆದಿಂಗಳು. ಆಗಸದಲ್ಲಿ ಪೂರ್ಣಚಂದ್ರ ಏನು ಮಾಡಿದ, ಮರಳುಗಾಡಿನಲ್ಲಿ ಹಾಲು ಬೆಳೆದಿಂಗಳಂತ ಬೆಳಕನ್ನು ಚೆಲ್ಲಿದ್ದ ಅನ್ನುವಂಥದ್ದು. ಹಾಗೆಯೇ ಮುಂದೆ ಕತೆ ಮುಂದುವರಿತಾ ಇದೆ. ಇನ್ನು ವಿದ್ಯಾರ್ಥಿಗಳೇ ಇಷ್ಟು ಸಾಕು ಇವತ್ತು. ಇನ್ನು ಅರ್ಧ ಪಾಠವನ್ನು ನಿಮ್ಮ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಈ APJ ಅಬ್ದುಲ್ ಕಲಾಂ ಅವರ ಕನಸಲ್ಲಿ ಯಾವ ವ್ಯಕ್ತಿಗಳು ಬಂದಿದ್ದರು, ಅವರು ಏನು ಮಾತಾಡಿದರು, ಅವರ ವಿಚಾರಗಳು ಏನಿದ್ವು ಅಂಥೇಳಿ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ನೀವು ಕೂಡ ಈ ಪಾಠವನ್ನು ಒಂದ್ಸಲ ಓದ್ಕೋರಿ. ತುಂಬ ಕಠಿಣ ಅಂತ ಅನ್ನಿಸ್ತು ಅಂದರೆ ನೀವು ಒಂದ್ಸಲ, ನಾನು ಶಾಲೆಯಲ್ಲಿ ಇರ್ತೀನಿ, ಶಾಲೆಗೆ ಬಂದು ಹೇಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.